ನಾವೆಲ್ಲ ಬೇರೆ ಬೇರೆ ರೀತಿಯ ಪ್ರೇಮ ಕಥೆಗಳನ್ನ ಕೇಳಿರ್ತೀವಿ. ಆದರೆ ಇದೊಂಥರ ಡಿಫ್ರೆಂಟ್ ಆದಂತಹ ಲವ್ ಸ್ಟೋರಿ. ಲಾರಿ ಚಾಲಕನೊಬ್ಬನಿಗೆ ರೊಟ್ಟಿ ಮಾರುವಾಕೆಯೊಂದಿಗೆ ಪ್ರೀತಿಯಾದಂತಹ ಕತೆ ಇದು. ರೊಟ್ಟಿ ಖರೀದಿಸೋದಕ್ಕೆ ಅಂತ ಹೋದಂತಹ ಲಾರಿ ಚಾಲಕನಿಗೆ ರೊಟ್ಟಿ ಮಾರ್ತಾ ಇದ್ದಂತಹ ಮಹಿಳೆಯ ಮೇಲೆ ಪ್ರೀತಿಯಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ತಾ ತಾಲೂಕಿನ ಮುಚ್ಚಂಡಿ ಗ್ರಾಮದ ಸಿದ್ದಗೊಂಡ ಸೌದತ್ತಿ ಅನ್ನೋರಿಗೆ ರೊಟ್ಟಿ ಮಾರ್ತಾ ಇದ್ದಂತಹ ಸುಜಾತ ಎಂಬಾಕೆಯ ಮೇಲೆ ಲವ್ ಆಗಿದೆ. ಲವ್ ಆಗ್ತಾ ಇದ್ದಂತೆ ಸುಜಾತ ಸೌದತ್ತಿ ಜೊತೆ ಮನೆ ಬಿಟ್ಟು ಬಂದಿದ್ದಾರೆ. ಇಬ್ಬರಿಗೂ ಕೂಡ ಆಲ್ರೆಡಿ ಮಕ್ಕಳಿದ್ರು, ಮದುವೆಯಾಗಿ ಬಳ್ಳಾರಿಯಲ್ಲಿ 6 ತಿಂಗಳ ಕಾಲ ಸಿದ್ದಗೊಂಡ ಜೊತೆ ವಾಸವಿದ್ರು ಸುಜಾತ. ಈ ನಡುವೆ ಪತ್ನಿ ಕಾಣೆಯಾದ ಕುರಿತು ಸುಜಾತ ಪತಿ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಅದರಂತೆ ಸಾಂಗ್ಲಿ ಪೊಲೀಸರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿಗೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸುಜಾತ ತಾನು ಸಿದ್ದಗೊಂಡ ಜೊತೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದರಂತೆ ಸಿದ್ದಗೊಂಡ ಜೊತೆ ಸುಜಾತ ತೆರಳುತ್ತಾಳೆ. ಮುಚ್ಚಳಿಕೆ ಕೂಡ ಬರೆದುಕೊಡ್ತಾರೆ. ಈ ಸಂದರ್ಭದಲ್ಲಿ ಸಿದ್ದಗೊಂಡ ಬಳಿ ಭರ್ಜರಿಯಾಗಿ ಹಣವನ್ನ ಖರ್ಚು ಮಾಡಿಸಿದ್ದಾಳೆ ಸುಜಾತ. ಈ ನಡುವೆ ಸಿದ್ದಗೊಂಡ ಬಳಿ ಭರ್ಜರಿಯಾಗಿ ಹಣ ಖರ್ಚು ಮಾಡಿಸಿದ್ದಾಳೆ ಸುಜಾತ. ಪ್ರೇಯಸಿಯನ್ನ ಫ್ಲೈಟ್ ನಲ್ಲೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಸಿದ್ದಗೊಂಡ. ಇಷ್ಟೆಲ್ಲ ಆದ ಬಳಿಕ ಆಕೆ ತನ್ನ ಗಂಡನಿಗೆ ಕರೆ ಮಾಡಿ ವಾಪಸ್ ಊರಿಗೆ ಬರ್ತೀನಿ ಅಂತ ಗಂಡನ ಬಳಿ ಹೇಳಿದ್ದಾಳೆ. ಅದರಂತೆ ಆಕೆ ಗಂಡನ ಮನೆಗೆ ತೆರಳಿದ್ದಾಳೆ. ಆದ್ರೆ ಪ್ರೇಯಸಿಗಾಗಿ ಎಲ್ಲವನ್ನ ಮಾಡಿ ಸಾಕಷ್ಟು ಖರ್ಚು ಮಾಡಿದ ಸಿದ್ದಗೊಂಡ ಇದೀಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ತನಗೆ ಪ್ರೇಯಸಿ ಬೇಕು ಅಂತ ಬಳ್ಳಾರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಆಕೆಯನ್ನ ಹೊರ ರಾಜ್ಯಗಳಿಗೂ ಕೂಡ ಸುತ್ತಾಡಿಸಿ ಆಕೆಗಾಗಿ ಸಾಕಷ್ಟು ಖರ್ಚು ಮಾಡಿದ ಸಿದ್ದಗೊಂಡ ಇದೀಗ ಸುಜಾತ ತನಗೆ ಕೈ ಕೊಟ್ಟು ಹೋಗಿದ್ದಾಳೆ, ಆಕೆಯ ಪತಿಯ ಜೊತೆ ಹೋಗಿದ್ದಾಳೆ, ನನಗೆ ಅನ್ಯಾಯ ಆಗಿದೆ, ಆಕೆ ನನಗೆ ಮತ್ತೆ ಬೇಕು ಅಂತ ಬಳ್ಳಾರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ.